ಪ್ರಕರಣದಲ್ಲಿ ಜೈಲಾಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಾರಾ ಅನ್ನೋ ಅನುಮಾನ ಸದ್ಯ ಎಲ್ಲೆಡೆ ಕೇಳಿ ಬಂದಿದೆ. ಕಾರಣ ಕಾರಾಗೃಹ ಅಧಿನಿಯಮ 2021 ಅನ್ವಯ ವಿಚಾರಣಾಧೀನ ಕೈದಿಯ ಭೇಟಿಗೆ ವಕೀಲರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಅನ್ನ ಬಿಟ್ರೆ ಬೇರೆ ಯಾರಿಗೂ ಅವಕಾಶ ಇಲ್ಲ. ಆದ್ರೆ ದರ್ಶನ್ ಪ್ರಕರಣದಲ್ಲಿ ಸ್ನೇಹಿತರನ್ನ ಬಿಡಲಾಗಿದೆ. ಕಾರಾಗೃಹ ಅಧಿಕಾರಿಗಳ ಈ ನಡೆ ಹಣ ಇದ್ದವರಿಗೊಂದು ಹಣ ಇಲ್ಲದವರಿಗೊಂದು ಕಾನೂನಾ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕ ವಲಯದಲ್ಲಿ ಹುಟ್ಟು ಹಾಕಿದೆ. ಜೈಲಲ್ಲಿ ದುಡ್ಡು ಇದ್ದರೆ ಅವನಿಗೆ ಸ್ವರ್ಗ ಅಂತ, ದುಡ್ಡು ಇಲ್ಲದೆ ಇದ್ರೆ ನರಕ ಅಂತ. ಅದು ಇದಕ್ಕೆ ತೋರಿಸ್ತಾ ಇದೆ. ಇಲ್ಲಿ ಒಂದೇನಂತ ಹೇಳಿದ್ರೆ, ಈ ಸಮತ ಅಂತ ಅವ್ರು ನೋಡಿದ್ದಾರೆ, ಅವ್ರ ರಿಲೇಶನ್ಶಿಪ್ ಏನಂತ ಹೇಳಿದ್ರೆ ಸಿಸ್ಟರ್ ಅಂತ ಹಾಕಿದ್ದಾರೆ, ಅಂದ್ರೆ ತಂಗಿ ಅಂತ ಹಾಕಿದ್ದಾರೆ. ಅದು ತಪ್ಪು. ಎರಡನೇದೇನಂತ ಹೇಳಿದ್ರೆ ಒಮ್ಮೆಗೆ 5 ಜನ ಮಾತ್ರ ನೋಡ್ಲಿಕ್ಕಾಗುತ್ತೆ. ಇಲ್ಲಿ 6 ಜನ ಹೋಗ್ಬೋದು. ಯಾರಂತ ಹೇಳಿದ್ರೆ ತಂದೆ, ತಾಯಿ, ಒಡ ಹುಟ್ಟಿದ ಅಣ್ಣ, ಅಕ್ಕ, ತಂಗಿ, ಇದಾದ್ರೆ 6 ಮಾತ್ರ ಆಗುತ್ತೆ. ಇಲ್ಲಿ 2 ಸತಿ ಒಟ್ಟು 10 ವಿಸಿಟ್ ಆಗಿದೆ. ಅದ್ರಲ್ಲಿ 2 ಸತಿ 6 ಜನ ಬರೀ ಫ್ರೆಂಡ್ಸ್ ಅಂತ ಅವರು ಹಾಕಿದ್ದಾರೆ. ಅವರು ಜೈಲಾಧಿಕಾರಿಗಳಿಗೆ ವಕೀಲ ನರಸಿಂಹಮೂರ್ತಿ ದರ್ಶನ್ ರನ್ನ ಭೇಟಿ ಮಾಡಿದವರ ವಿಸಿಟರ್ಸ್ ಡೈರಿಯ ಇಂಟ್ಯಾಕ್ಟ್ ಕಾಪಿ ಕೊಡಬೇಕು ಅಂತ ಆರ್ಟಿಐ ಮೂಲಕ ಕೇಳ್ಕೊಂಡಿದ್ರು. ಆದ್ರೆ ಹಾಗೆಲ್ಲ ಕೊಡೋದಕ್ಕೆ ಸಾಧ್ಯವಿಲ್ಲ, ಎಲ್ಲವೂ ಕಂಪ್ಯೂಟರೈಸ್ಡ್ ಆಗಿದೆ ಎಂದಿದ್ದ ಜೈಲಾಧಿಕಾರಿಗಳು ಮತ್ತೊಮ್ಮೆ ಆರ್ಟಿಐ ಹಾಕಿದಾಗ ಕಾಟಾಚಾರಕ್ಕೆ ಅನ್ನೋ ಹಾಗೆ ಒಂದಷ್ಟು ಹ್ಯಾಂಡ್ ರಿಟರ್ನ್ಡ್ ಪ್ರತಿಗಳನ್ನ ಕೊಟ್ಟಿದ್ದಾರೆ. ದುರಂತ ಅಂದ್ರೆ ಎಲ್ಲಾ ವಿಸಿಟರ್ಸ್ ಹೆಸರುಗಳು ಒಂದೇ ಹ್ಯಾಂಡ್ ರೈಟಿಂಗ್ ನಲ್ಲಿ ಬರ್ದಿರೋದು ನೋಡಿದ್ರೆ ಕಾಟಾಚಾರಕ್ಕೆ ತಾವೇ ಕೂತು ಬರ್ದು ಕೊಟ್ಟ ಹಾಗಿದೆ. ಒಂದು ಮಾಹಿತಿ ಕೊಟ್ಟಿರೋ ತಪ್ಪು ಯಾವುದು, ರೇವಣ್ಣ ಕೇಸಲ್ಲಿ ತಪ್ಪು ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾನೊಂದು ಮೊದಲನೇ ಮೇಲ್ಮನಿ ಹಾಕೊಂಡೆ. ಆ ಮೊದಲನೇ ಮೇಲ್ಮನಿ ಚೀಫ್ ಸೂಪರಿಂಟೆಂಡೆಂಟ್ ಮುಂದೆ ಬಂತದ್ದು. ಅಲ್ಲೇ ಜೈಲ್ ಅಧಿಕಾರಿಗಳು ಬಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಈಗ ಯಾವ್ದು ಕೂಡ ಡೈರಿ ಕೊಡಕ್ಕಾಗಲ್ಲ, ಎಲ್ಲ ಕಂಪ್ಯೂಟರ್ಸ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಕಂಪ್ಯೂಟರ್ ಅಲ್ಲಿ ಯಾವ್ದು ಕೂಡ ಮಿಸ್ಟೇಕ್ ಆಗಲ್ಲ ಅಂತ ಕಂಪ್ಯೂಟರ್ ಮಾಡಿ ನನಗೆ ಕೊಟ್ಟಿರೋದು ಕೈಯಲ್ಲಿ ಬರ್ದಿರೋದು ಕೊಟ್ಟಿದ್ದಾರೆ. ಅದೆಲ್ಲನೂ ಕೂಡ ಒಂದೇ ದಿವಸದಲ್ಲಿ ಯಾರೋ ಪೊಲೀಸರು ಕೂತ್ಕೊಂಡು ಎಲ್ಲ ಬರ್ದಿರೋದು. ಸೊ ಯಾವುದು ಕೂಡ ಸರಿಯಾಗಿ ನೆಟ್ಟಿಗಾಗಿ ನಮ್ಗೆ ಕೊಟ್ಟಿಲ್ಲ. ನಮಗೆ ಅಕ್ರಮ ಆಸ್ತಿ ಗಳಿಕೆ ಅಪರಾಧದ ಜೈಲು ಪಾಲಾದಾಗ ಇಂಥದ್ದೇ ಕೆಲವು ಘಟನೆಗಳು ಬೆಂಗಳೂರು ಜೈಲಿನಲ್ಲಿ ನಡೆದಿದ್ವು. ಆಗಿನ ಕಾರಾಗೃಹ ಇಲಾಖೆಯ ಡಿಜಿಪಿ ಆಗಿದ್ದ ಸತ್ಯನಾರಾಯಣ ವಿರುದ್ಧ ಐಪಿಎಸ್ ಅಧಿಕಾರಿ ರೂಪಾ 10 ಕೋಟಿ ಲಂಚದ ಆರೋಪ ಮಾಡಿದ್ರು. ಇದೀಗ ಇಂಥದ್ದೇ ಮತ್ತೊಂದು ಆರೋಪಕ್ಕೆ ದರ್ಶನ್ ಪ್ರಕರಣ ಸಾಕ್ಷಿಯಾಗಿದೆ. ಶಶಿಕಲಾ ಇದ್ದಾಗ ಈ ರೀತಿ ನಡೀತಾ ಇತ್ತು. ಅಲ್ಲಿ ರೂಪಾ ಮೇಡಮ್ ಇದ್ದಾಗ ಜೈಲಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಜೈಲಲ್ಲಿ ಇದ್ದಾಗ್ಲೇನೆ ಈ ಸತ್ಯೆಲ್ಲ ಹೊರಗೆ ಬಂದು ಒಬ್ರು ದೊಡ್ಡ ಅಧಿಕಾರಿ ಹೆಸರು ಹೇಳ್ತಾರೆ, ಸತ್ಯನಾರಾಯಣ ಅಂತ, ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ. ಈ ಕೇಸ್ ಹೈಕೋರ್ಟ್ ಪೆಂಡಿಂಗ್ ಇದೆ. ನಾನು ಇದನ್ನ ಫಾಲೋ ಮಾಡ್ತೀನಿ ಸರ್. 2021ರಲ್ಲಿ ವಿಚಾರಣಾಧೀನ ಬಂಧಿಯನ್ನ ಭೇಟಿ ಮಾಡಲು ವಾರದಲ್ಲಿ 5 ಬಾರಿ ಅನುಮತಿ ನೀಡಲಾಗುತ್ತೆ. ಅದರಲ್ಲೂ ಪತ್ನಿ ಮತ್ತು ರಕ್ತ ಸಂಬಂಧಿಗಳಿಗೆ ಈ ವಿಸಿಟಿಂಗ್ ಅವಕಾಶ ಇರುತ್ತೆ. ಅಲ್ಲದೆ ಕುಟುಂಬದಲ್ಲಿ ಒಟ್ಟು 6 ಮಂದಿಗಷ್ಟೇ ಅನುಮತಿ. ಆದ್ರೆ ಜೈಲಲ್ಲಿರೋ ದಾಸನನ್ನ ನೋಡಲು 10 ಜನ ಸಿನಿ ಕಲಾವಿದರು, ತಂತ್ರಜ್ಞರು, ದರ್ಶನ್ಗೆ ಹತ್ತಿರವಾದವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಠಾಣೆಯ ಶಾಮಿಯಾನ ವಿಚಾರವನ್ನ ಯಾರು ಮರ್ತಿರ್ಲಿಕ್ಕೆ ಸಾಧ್ಯವಿಲ್ಲ. ದರ್ಶನ್ ಮತ್ತು ಗ್ಯಾಂಗ್ ಅನ್ನ ವಿಚಾರಣೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಪೊಲೀಸರು ನಡೆದುಕೊಂಡ ರೀತಿ ಸಾರ್ವಜನಿಕ ವಲಯದಲ್ಲಿ ತೀವ್ರವಾದ ಟೀಕೆಗೆ ಗುರಿಯಾಗಿತ್ತು. ಸ್ಟೇಷನ್ ಸುತ್ತ ಶಾಮಿಯಾನ ಹಾಕಿಸಿದ್ದ ಪೊಲೀಸರು ದರ್ಶನ್ ಪೊಲೀಸ್ ಠಾಣೆಯಲ್ಲಿರುವವರೆಗೂ ಶಾಮಿಯಾನ ತೆಗೆಸಿರ್ಲಿಲ್ಲ. ಅಲ್ಲದೆ ಸುತ್ತಲೂ 144 ಸೆಕ್ಷನ್ ಜಾರಿಗೊಳಿಸಿದ್ದು ಕೂಡ ಪಬ್ಲಿಕ್ ಡೊಮೈನ್ ನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಮೂಲಕ ಮಾಹಿತಿ ಕೇಳಿದ್ದು, ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ನಟ ದರ್ಶನ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಿದ್ದೇಕೆ ಅಂತ ಪ್ರಶ್ನಿಸಿದ್ದಾರೆ. ಆದ್ರೆ ಈ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಹೋಗ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನಾದ್ರೂ ಕೊಡಿ ಅಂತ ಪತ್ರ ಬರೆದ್ರೂ ಕೂಡ ಅದನ್ನು ಕೊಟ್ಟಿಲ್ವಂತೆ. ಹೀಗಾಗಿ ಇಡೀ ಕೇಸಲ್ಲಿ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ವಕೀಲರು ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಂದು ಅಲಿಗೇಷನ್ ಬಂದಿದ್ದಕ್ಕೆ ನಾವು RTI ಅಪ್ಲಿಕೇಶನ್ ಹಾಕಿ ಆ CCTV ಫುಟೇಜ್ನ ನಾವು ತಗೊಳಕ್ಕೆ ನಾವು ಆ RTI ಅಪ್ಲಿಕೇಶನ್ ಹಾಕಿದ್ವಿ. ಅದು 30 ದಿವಸ ಒಳಗಡೆ ಅವರು ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ RTI ಆಕ್ಟ್ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ. ಬಟ್ ಆಫ್ಟರ್ 30 ಡೇಸ್ ಏನು ಮಾಡಿದ್ದಾರೆ, ಈಗ ಸಬ್ ಇನ್ಸ್ಪೆಕ್ಟರ್ ಆದ ಅನ್ನಪೂರ್ಣೇಶ್ವರಿ ನಗರದವರು ಈ ಮಾಹಿತಿ ಸೆಕ್ಷನ್ 8 ಪ್ರಕಾರ, ಅಂದರೆ RTI ಆಕ್ಟ್ ಸೆಕ್ಷನ್ 8 ಇದೆಯಲ್ವಾ,
ಅದ್ರ ಪ್ರಕಾರ ನಾವು ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರೀಸನ್ ಕೊಟ್ಟಿದ್ದಾರೆ. ಯಾಕೆ ತಾರತಮ್ಯ ಅನ್ನೋದು ಸದ್ಯಕ್ಕೂ ಪ್ರಶ್ನೆಯಾಗಿ ಉಳಿದಿದೆ. ಈ ಮಧ್ಯೆ ವಕೀಲರು ದರ್ಶನ್ ಪ್ರಕರಣದಲ್ಲಿ ಮೇಲ್ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ. ಒಟ್ನಲ್ಲಿ ದರ್ಶನ್ ಪ್ರಕರಣದಲ್ಲಿ ಕಾರಾಗೃಹ ಮತ್ತು ಪೊಲೀಸ್ ಇಲಾಖೆ ಎರಡರ ವಿರುದ್ಧವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಸಿಟ್ಟಿದೆ.